ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇವತ್ತು ವೈಕುಂಠ ಏಕಾದಶಿಯ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ 2025ರಲ್ಲಿ ಯಾವ ದಿನ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ಪೂಜೆನ ಮಾಡ್ಕೊಳ್ಬೇಕು ಅಂತ ತುಂಬ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ನಮಗೆಲ್ಲ ಅದ್ರ ಬಗ್ಗೆ ಅಂದರೆ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಬಗ್ಗೆ ಏನು ಗೊತ್ತಿರುತ್ತೋ ಏನು ಗೊತ್ತಿರಲ್ವೋ ಅದಂತೂ ಗೊತ್ತಿಲ್ಲ. ಒಟ್ಟಲ್ಲಿ ವೈಕುಂಠ ಏಕಾದಶಿ ಇದೆ ಅಂತ ಪೂಜೆ ಅಂತೂ ಮಾಡೇ ಮಾಡ್ತೀರಲ್ವ. ಎಲ್ಲಾದರೂ ದೇವಸ್ಥಾನಕ್ಕೆ ಆ ಥರ ಎಲ್ಲ ಹೋಗಿ ಬರ್ತೀವಿ ಕೂಡ. ಆದರೆ ಅದ್ರ ಬಗ್ಗೆ ಅಂದರೆ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿಯ ಮಹತ್ವವನ್ನು ತಿಳ್ಕೊಂಡ್ರೆ ಇನ್ನೂ ಶ್ರದ್ಧಾಭಕ್ತಿಯಿಂದ ನಾವು ಅದನ್ನು ಆಚರಣೆ ಮಾಡೋಕ್ಕೆ ಮುಂದೆ ಹೋಗ್ತೀವಿ. ಬನ್ನಿ ತಿಳ್ಕೊಳ್ಳೋಣ. ಈ ವರ್ಷದ ವೈಕುಂಠ ಏಕಾದಶಿ ಯಾವ ದಿನ ಬಂದಿದೆ, ಯಾವ ಟೈಮಲ್ಲಿ ಪೂಜೆ ಮಾಡ್ಕೊಳ್ಬೇಕು. ಅದರಲ್ಲೂ ಈ ವರ್ಷ 2 ದಿನ ವೈಕುಂಠ ಏಕಾದಶಿ ಬಂದಿದೆ. ಮೊದಲನೇ ದಿನ ಮಾಡಬೇಕಾ ಅಥವಾ 2ನೇ ದಿನ ಮಾಡಬೇಕಾ, ಹಾಗೆ ಯಾವ ಟೈಮಲ್ಲಿ ಮಾಡ್ಕೊಳ್ಬೇಕು ಅಂತ ತಿಳ್ಕೊಳ್ಳೋಣ. ಈ ವರ್ಷದ ಏಕಾದಶಿ 2 ದಿನ ಬಂದಿದೆ. ಒಬ್ಬೊಬ್ಬರು ಒಂದೊಂದು ದಿನ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವ ದಿನ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಬೇಕು ಅಂತ ನೋಡೋಣ. ವರ್ಷಕ್ಕೆ 24 ಏಕಾದಶಿ ಬರುತ್ತೆ. ಅಂದರೆ ತಿಂಗಳಿಗೆ 2 ಏಕಾದಶಿ ಬರುತ್ತೆ. 23 ಏಕಾದಶಿ ಯಾರು ಸಾಮಾನ್ಯವಾಗಿ ಅಂದರೆ ಹೆಚ್ಚಿನ ಜನ ಈ 23 ಏಕಾದಶಿಯನ್ನು ಆಚರಣೆ ಮಾಡಲ್ಲ. ಎಲ್ಲೋ ಕೆಲವೊಬ್ಬರು ಮಾತ್ರ ಈ 23 ಏಕಾದಶಿಯನ್ನು ಆಚರಣೆ ಮಾಡ್ತಾರೆ. ಆದರೆ 24ನೇ ಏಕಾದಶಿ ಅಂದರೆ ವೈಕುಂಠ ಏಕಾದಶಿಯನ್ನು ಎಲ್ಲರೂ ಆಚರಣೆನ ಮಾಡ್ತಾರೆ. ಅಂದರೆ ತಿಂಗಳಿಗೆ 2 ಏಕಾದಶಿ ಬರುತ್ತೆ. ಇದು ವರ್ಷದ ಕೊನೆಯ ಏಕಾದಶಿ ಆಗಿರುತ್ತೆ, ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ. ಆದರೆ ಈ ಒಂದು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಿದರೆ 23 ಏಕಾದಶಿಯನ್ನು ಆಚರಣೆ ಮಾಡಿದ ಫಲ ನಮಗೆ ಸಿಗುತ್ತೆ. ಹಾಗಾಗಿ ಎಲ್ಲರೂ ಆಚರಣೆ ಮಾಡ್ತಾರೆ. ಈ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡೋದರ ಫಲಗಳೇನೇನಪ್ಪ ಅಂದರೆ ಜೀವನದಲ್ಲಿ ಇರುವ ಸಂಕಷ್ಟಗಳು ನಿವಾರಣೆ ಆಗುತ್ತೆ. ಮನೆಯಲ್ಲಿ ಎಲ್ರಿಗೂ ನೆಮ್ಮದಿ, ಸುಖ, ಶಾಂತಿ, ಸಮೃದ್ಧಿ ಸಿಗುತ್ತೆ. ಮುಖ್ಯವಾಗಿ ಆಧ್ಯಾತ್ಮಿಕ ಶಾಂತಿ ಸಿಗುತ್ತೆ. ಈ ವೈಕುಂಠ ಏಕಾದಶಿ ದಿನ ವಿಷ್ಣು ಸಹಸ್ರನಾಮ, ನಾರಾಯಣ ಸ್ಮೃತಿ, ಇನ್ನು ಗಜೇಂದ್ರ ಮೋಕ್ಷ ಪಾರಾಯಣ ಕೂಡ ಮಾಡ್ತಾ ಇರ್ತಾರೆ. ಹಾಗಾಗಿ ಎಲ್ಲರೂ ವಿಷ್ಣು ಸಹಸ್ರನಾಮನ ಹೇಳ್ಕೊಂಡ್ರೆ ತುಂಬಾನೇ ಒಳ್ಳೆಯದು ಅಂತ ಹೇಳ್ಬೋದು. ಅದನ್ನ ಹೇಳೋಕೆ ಬರಲಿಲ್ಲ ಅಂದರೆ ಸರಿಯಾಗಿ ಉಚ್ಚಾರಣೆ ಮಾಡೋದಕ್ಕೆ ಬರಲ್ಲ ಅನ್ನೋರು ಆಡಿಯೋ ಮುಖಾಂತರನೂ ಸಹ ಕೇಳ್ಬೋದು. ಈ ವೈಕುಂಠ ಏಕಾದಶಿ ತುಂಬಾನೇ ಶ್ರೇಷ್ಠವಾದ ದಿನ ಅಂತ ಹೇಳ್ಬೋದು. ಈ ವೈಕುಂಠ ಏಕಾದಶಿ ಪ್ರತಿಯೊಬ್ಬರೂ ಕೂಡ ಯಾವ ಏಕಾದಶಿಯನ್ನು ಮಾಡದೇ ಇದ್ರೂ ಸಹ ಪರವಾಗಿಲ್ಲ, ಈ ವೈಕುಂಠ ಏಕಾದಶಿಯನ್ನು ತಪ್ಪದೇ ಆಚರಣೆ ಮಾಡಿ. ಈ ವೈಕುಂಠ ಏಕಾದಶಿಯ ಪೂಜೆಯನ್ನ ಮಾಡೋದ್ರಿಂದ ನಮಗೆ 7 ಜನ್ಮಗಳ ಪಾಪ ಕಳೆದು 7 ಜನ್ಮಗಳ ಪುಣ್ಯ ಫಲ ನಮಗೆ ಸಿಗುತ್ತಂತೆ. ಈ ವರ್ಷ ವೈಕುಂಠ ಏಕಾದಶಿ ಅಂದರೆ 2025ರ ಏಕಾದಶಿ 2 ದಿನ ಬಂದಿದೆ. 2 ದಿನ ಕೂಡ ವೈಕುಂಠ ಏಕಾದಶಿಯನ್ನ ಆಚರಣೆ ಮಾಡಬಹುದು. ಆದ್ರೆ ಮುಖ್ಯವಾಗಿ ಯಾವ ದಿನ ಆಚರಣೆ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಅಂತ ನೋಡೋಣ. ಹಾಗೆ ಉಪವಾಸವಿರೋರು ಕೂಡ ಯಾವ ದಿನ ಉಪವಾಸನ ಇರಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಏಕಾದಶಿಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಏಕಾದಶಿ ಅಂದರೆ ಅದು ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ. ಈ ಏಕಾದಶಿ ದಿನ ಯಾರು ಉಪವಾಸವಿದ್ದು ವೈಕುಂಠ ದ್ವಾರದ ಮುಖಾಂತರ ದೇವರನ್ನು ದರ್ಶನ ಮಾಡ್ತಾರೋ ಅಂಥವರ ಪಾಪಗಳೆಲ್ಲ ಕಳೆದು ಮೋಕ್ಷವನ್ನು ಪಡಿತಾರೆ ಅಂತಲೂ ಹೇಳ್ತಾರೆ. ಇನ್ನು ಈ ವರ್ಷ ವೈಕುಂಠ ಏಕಾದಶಿ ಯಾವ ದಿನದಂದು ಬಂದಿದೆ, ಯಾವ ದಿನದಂದು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಿದರೆ ಎಷ್ಟು ಫಲ ಸಿಗುತ್ತೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಈ ವರ್ಷ ಅಂದರೆ 2025ರ ವೈಕುಂಠ ಏಕಾದಶಿ ಡಿಸೆಂಬರ್ 30ನೇ ತಾರೀಕು ಬಂದಿದೆ. ಇನ್ನು ಕೆಲವೊಂದು ಕ್ಯಾಲೆಂಡರ್ನಲ್ಲಿ ಡಿಸೆಂಬರ್ 31ನೇ ತಾರೀಕು ಕೂಡ ವೈಕುಂಠ ಏಕಾದಶಿ ಇದೆ ಅಂತ ಹೇಳಿದ್ದಾರೆ. ಮುಖ್ಯವಾಗಿ ಈ ವರ್ಷದ ವೈಕುಂಠ ಏಕಾದಶಿ ಪ್ರಾರಂಭ ಆಗೋದು ಡಿಸೆಂಬರ್ 30ನೇ ತಾರೀಕು ಮಂಗಳವಾರ ಬೆಳಗ್ಗೆ 7:50 ಪ್ರಾರಂಭವಾಗುತ್ತೆ. ಹಾಗೆ ಡಿಸೆಂಬರ್ 31ನೇ ತಾರೀಕು ಬುಧವಾರ ಬೆಳಗ್ಗೆ 5 ಗಂಟೆಗೆ ಮುಕ್ತಾಯವಾಗುತ್ತೆ. ಇನ್ನು ಉಪವಾಸ ಮಾಡೋರು 30ನೇ ತಾರೀಕು ಉಪವಾಸವನ್ನ ಮಾಡಬೇಕಾಗುತ್ತೆ. ಏಕೆಂದರೆ 31ನೇ ತಾರೀಕು ಬೆಳಗ್ಗೆ 5 ಗಂಟೆಗೆ ತಿಥಿ ಮುಕ್ತಾಯವಾಗೋದ್ರಿಂದ 31ನೇ ತಾರೀಕು ಉಪವಾಸವಿದ್ದು ಏನು ಪ್ರಯೋಜನವಿಲ್ಲ. ಅದಕ್ಕೆ ಉಪವಾಸ ಮಾಡೋರು 30ನೇ ತಾರೀಕೆ ಉಪವಾಸನ ಮಾಡಬೇಕಾಗುತ್ತೆ. ಇನ್ನು ವೈಕುಂಠ ಏಕಾದಶಿಯ ಪೂಜೆಯನ್ನ 30ನೇ ತಾರೀಕು ಮಾಡಬಹುದು, 31ನೇ ತಾರೀಕು ಮಾಡಬಹುದು. 31ನೇ ತಾರೀಕು ಮಾಡೋರು ಬೆಳಗಿನ ಜಾವ 5 ಗಂಟೆ ಒಳಗಡೆ ಪೂಜೆಯನ್ನ ಮುಗಿಸ್ಬೇಕಾಗುತ್ತೆ. ಯಾಕೆಂದರೆ ಬೆಳಗಿನ ಜಾವ 5 ಗಂಟೆಗೆ ತಿಥಿ ಮುಕ್ತಾಯವಾಗೋದ್ರಿಂದ 30ನೇ ತಾರೀಕೆ ವೈಕುಂಠ ಏಕಾದಶಿಯನ್ನ ಮುಗಿಸಿದ್ರೆ ಒಳ್ಳೆಯದು. ಇನ್ನು ಉಪವಾಸ ಹೇಗೆ ಮಾಡಬೇಕು ಅನ್ನೋದು ಅದು ಅವರವರಿಗೆ ಬಿಟ್ಟಿದ್ದು. ಇನ್ನು ವೈಕುಂಠ ಏಕಾದಶಿಯ ಪೂಜೆಯನ್ನ ಯಾವ ಸಮಯದಲ್ಲಿ ಮಾಡಬೇಕು ಅಂತ ಅಂದರೆ 30ನೇ ತಾರೀಕು ಮಾಡ್ತೀರಾ ಅಂದರೆ
ರಾಹುಕಾಲ ಬಿಟ್ಟು ಯಾವುದೇ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು. ಇನ್ನು ಸಂಜೆ ಆದರೂ ಪೂಜೆಯನ್ನು ಮಾಡಬಹುದು ಅಥವಾ ಬೆಳಗಿನ ಜಾವ ಪೂಜೆಯನ್ನಾದರೂ ಮಾಡಬಹುದು. ಇನ್ನು ಡಿಸೆಂಬರ್ 31ನೇ ತಾರೀಕು ಪೂಜೆಯನ್ನು ಮಾಡ್ತೀವಿ ಅನ್ನೋರು ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಬೆಳಗ್ಗೆ 5 ಗಂಟೆ ಒಳಗಡೆನೆ ಪೂಜೆಯನ್ನು ಮುಗಿಸ್ಬೇಕಾಗುತ್ತೆ. ಯಾಕಂದರೆ ಬೆಳಗ್ಗೆ 5 ಗಂಟೆಗೆ ತಿಥಿ ಮುಕ್ತಾಯವಾಗುತ್ತೆ. ಅದಕ್ಕೋಸ್ಕರ 30ನೇ ತಾರೀಕು ಮಂಗಳವಾರ ತುಂಬ ಶುಭ ದಿನ. ಆವತ್ತೇ ವೈಕುಂಠ ಏಕಾದಶಿಯನ್ನು ಮಾಡೋದ್ರಿಂದ ತುಂಬಾ ಫಲ ಸಿಗುತ್ತೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಗೊತ್ತಾಯಿತು ಅಂತ ಅನ್ಕೊತೀನಿ 2025ರ ವೈಕುಂಠ ಏಕಾದಶಿಯ ಪೂಜಾ ಸಮಯ. ಅದರಲ್ಲೂ ಈ ವರ್ಷ 2 ದಿನ ವೈಕುಂಠ ಏಕಾದಶಿ ಬಂದಿರೋದ್ರಿಂದ ಯಾವ ದಿನ ಪೂಜೆ ಮಾಡಿದ್ರೆ ಶುಭ ಅಂತ. ಅದರಲ್ಲೂ ವೈಕುಂಠ ಏಕಾದಶಿಯಲ್ಲಿ ಉಪವಾಸ ಇದ್ದು ಪೂಜೆ ಮಾಡೋದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತೀವಿ. ಹಾಗಂತ ಎಲ್ಲರೂ ಉಪವಾಸವಿದ್ದು ಪೂಜೆನ ಮಾಡಬೇಕು ಅಂತ ಏನೂ ಇಲ್ಲ. ಅವರು ಶಕ್ತಿ ಅನುಸಾರ ಮಾಡ್ಕೊಬೋದು. ಇರೋರು ಇರ್ಬೋದು, ಆಗದೆ ಇರೋರು ಅವರು ಇಷ್ಟ ಅದು. ಫ್ರೆಂಡ್ಸ್, ಇನ್ನು ಪೂಜೆ ಯಾವ ಥರ ಮಾಡೋದು ಏನು ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಒಟ್ಟಾರೆ ಹೇಳೋದಾದರೆ 2025ರ ವೈಕುಂಠ ಏಕಾದಶಿ ಡಿಸೆಂಬರ್ 30 ಮಂಗಳವಾರ ಬಂದಿದೆ. ಫ್ರೆಂಡ್ಸ್, ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.